ಡ್ರೈವ್ ಮಾಡಿ ಬ್ಯಾಕ್ ಪೇನ್ ತುಂಬಾ ಆಗ್ಬಿಟ್ಟಿದೆ ಸರ್. ಒಳ್ಳೆ ಮ್ಯಾಟ್ರೆಸ್ ಏನಾದ್ರು ಸಿಗುತ್ತಾ ನಿಮಗೆ? ಸರ್ ನಮ್ಮ ಹತ್ರ 100% ನ್ಯಾಚುರಲ್ ಲ್ಯಾಟೆಕ್ಸ್ ಮ್ಯಾಟ್ರೆಸಸ್ ಇದೆ. ಸೊ ಅದು ಯಾವ ತರ ವರ್ಕೌಟ್ ಆಗುತ್ತೆ ಅಂತ ಬನ್ನಿ ತೋರಿಸ್ಕೊಂಡು. ಬನ್ನಿ ಸರ್ ತೋರಿಸಿ. ಸರ್ ಇದೇನು ನೋಡ್ತಾ ಇದ್ದೀರಾ, ಇದು ರಬ್ಬರ್ ಮರ. ಈ ಹಾಲ್ನಿಂದ ನಾವು ಮ್ಯಾಟ್ರೆಸಸ್ಗಳನ್ನ ಮಾಡ್ತೀವಿ. ಸರ್ ನೀವು ಯೂಸ್ ಮಾಡ್ತಾ ಇರೋ ಮ್ಯಾಟ್ರೆಸಸ್ ಕೆಮಿಕಲ್ಸ್ ಇಂದ ಮಾಡಿದ್ದಾರೆ ಅಂತ ಗೊತ್ತಾ? ಸೊ ಅದ್ರ ಮೇಲೆ ಯೂಸ್ ಮಾಡೋ ಬಟ್ಟೆ ಕೂಡ ಪಾಲಿಸ್ಟರ್ ಅಂತ ಗೊತ್ತಿದೆಯಾ ನಿಮಗೆ? ಸರ್ ಲ್ಯಾಟೆಕ್ಸ್ ಅಂದ್ರೆ ಏನು? ಸರ್ ರಬ್ಬರ್ ಮರದ ಹಾಲನ್ನು ತೆಗೆದು ಮನೆಯಲ್ಲಿ ಇಡ್ಲಿ ಯಾವ ತರ ಸ್ಟೀಮ್ ಬೇಕ್ ಮಾಡ್ತೀವೋ ಅದೇ ತರ ಸ್ಟೀಮ್ ಬೇಕ್ ಮಾಡಿ ತೆಗೆಯೋ ಪ್ರಾಡಕ್ಟ್ಗೆ ನಾವು ಲ್ಯಾಟೆಕ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಮಾರ್ಕೆಟಲ್ಲಿ ಸಿಗೋವಂಥದ್ದು ಯಾವುದು? ಇದು ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್. ಇದು ಕಂಪ್ಲೀಟ್ ನಿಮಗೆ ಸಿಂಥೆಟಿಕ್ ಲ್ಯಾಟೆಕ್ಸ್. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾಸಲ್ಲೇ ಚೀಪೆಸ್ಟ್ ಕ್ವಾಲಿಟಿ ಲ್ಯಾಟೆಕ್ಸ್. ಇದರಲ್ಲಿ ಬಂದು ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ಮಾಡೋದು. ಸೊ ಇದು ಬಂದ್ಬಿಟ್ಟು ಲೈಕ್ ಲ್ಯಾಟೆಕ್ಸ್ ಅಂತ ಹೇಳಿ ಕೊಡ್ತಾರೆ, ಇದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಥೈಲ್ಯಾಂಡ್ ಲ್ಯಾಟೆಕ್ಸ್. ಇದು ನೋಡಿ ಸರ್, ಫಿನಿಶಿಂಗ್ ನೋಡಿ ಯಾವ ತರ ಇದೆ ಅಂತ. 40% ಮಾತ್ರ ರಬ್ಬರ್ ಮಿಲ್ಕ್, ಮಿಕ್ಕಿದೆಲ್ಲ PU ಫಾರ್ಮ್ ಹಾಕಿ ಮಾಡೋದು. ಸರ್ ನಮ್ದು ಬಂದ್ಬಿಟ್ಟು ಅಪ್ ಟು 25 years ಡ್ಯೂರಬಿಲಿಟಿ ಇರುತ್ತೆ ಸರ್. ಸರ್ ಇವಾಗ ನಿಮಗೆ ಬ್ಯಾಕ್ ಪೇನ್, ಬಾಡಿ ಪೇನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರಲ್ಲ. ಸೊ ಇವಾಗ ಲ್ಯಾಟೆಕ್ಸ್ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡಿದ್ದೀರಲ್ಲ, ಸೊ ನಿಮಗೆ ಫೀಲ್ ಆಗುತ್ತೆ ನೋಡಿ, ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರುತ್ತೆ. ಸೊ ಅದರಿಂದ ಆರ್ಥೋಪೆಡಿಕ್ ಸಪೋರ್ಟ್ ಅಂತ ಹೇಳ್ತೀವಿ. ಸರ್ ನಮ್ಮ ಹತ್ರ ಮ್ಯಾಟ್ರೆಸಸ್, ಪಿಲ್ಲೋಸ್, ಟಾಪರ್ಸ್ ಅಂತಿದೆ. ಸೊ ಮ್ಯಾಟ್ರೆಸಸ್ಗಾದ್ರೆ ಅಪ್ ಟು 15 years ಆಫ್ ಗ್ಯಾರಂಟಿ. ಹಾಯ್ ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಇವಾಗ ಏನಾಗ್ತಿದೆ ಅಂದರೆ ಡೈಲಿ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಮನೆಗೆ ಬಂದರೆ ರಿಲ್ಯಾಕ್ಸ್ ಆಗಿ ಮಲ್ಕೋಬೇಕು ಅನ್ನೋದು ಒಂದು ಇರುತ್ತೆ. ಸೊ ನಾನಿವತ್ತು ತೋರ್ಸೋಕೆ ಬಂದಿರೋವಂಥದ್ದು ಲ್ಯಾಟೆಕ್ಸ್ ಮ್ಯಾಟ್ರಸ್ನ. ಇದನ್ನು ರಬ್ಬರ್ ಮರ ಏನು ಬರುತ್ತೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು, ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮ್ಯಾಟ್ರಸ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಬಂದು ಫೀಲ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋದಕ್ಕೆ ಸರ್ನ ಅವನ ಕರೆಯೋಣ, ಅವ್ರ ಹತ್ರ ಮಾತಾಡೋಣ. ಸರ್ ವೆಲ್ಕಮ್. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ಫಸ್ಟ್ ಹೇಳ್ಬಿಡಿ, ಸ್ಲೀಪಿಂಗ್ ಜಾಬ್ ಮ್ಯಾಟ್ರೆಸ್ ಇದೇನು ನೋಡ್ತಾರೆ, ಎಷ್ಟು ವರ್ಷದಿಂದ ಸರ್? ನಾವು ಬಂದ್ಬಿಟ್ಟು ಲೈಕ್ ಲಾಸ್ಟ್ 15 years ಇಂದ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಲ್ಯಾಟೆಕ್ಸ್ 100% ನ್ಯಾಚುರಲ್ ನಾವು ಕೊಡೋದು. ಯಾವ ತರ? ಸೊ ನಿಮಗೆ ರಬ್ಬರ್ ಟ್ರೀ ಗೊತ್ತಿರಬಹುದು. ಸೊ ರಬ್ಬರ್ ಟ್ರೀ ಇಂದ ಮಿಲ್ಕ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮನೇಲಿ ಇಡ್ಲಿ ಯಾವ ತರ ಸ್ಟೀಮ್ ಬೇಕ್ ಮಾಡ್ತೀವೋ ಆ ತರ ಸ್ಟೀಮ್ ಬೇಕ್ ಮಾಡಿ ತೆಗಿಯೋದು. ಸೊ ಇದ್ರಲ್ಲೂ ನಮಗೆ ಡಿಫ್ರೆಂಟ್ ಆಫ್ ಲ್ಯಾಟೆಕ್ಸ್ ಇದೆ, ತೋರಿಸ್ಕೊಡ್ತೀನಿ ಯಾವ ತರ. ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಮ್ಯಾಟ್ರಸಸ್, ಪಿಲ್ಲೋಸು ಮತ್ತೆ ಟಾಪರ್ಸ್ ಅಂತ ಹೇಳ್ಬಿಟ್ಟು ಅವೈಲೇಬಲ್ ಇದೆ. ಸೊ ಇದರಲ್ಲಿ ಯಾವ ತರ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಕೆಲವೊಬ್ರೆಲ್ಲ ಬಂದ್ಬಿಟ್ಟು ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಬ್ಯಾಕ್ ಪೇನ್, ಬಾಡಿ ಪೇನ್ಸ್ ಅಂತ ಹೇಳ್ತಿರ್ತಾರೆ. ಸೊ ಅವರೆಲ್ಲ ಬಂದ್ಬಿಟ್ಟು ಲೈಕ್ ಸೊ ಡಿಫ್ರೆಂಟ್ ಒಂದ್ ಸ್ವಲ್ಪ ಹಾರ್ಡ್ ಸರ್ಫೇಸ್ ಅಲ್ಲಿ ಇರೋ ಮ್ಯಾಟ್ರಿಸಸ್ ಕೊಡಬೇಕು. ಸೊ ಇದಕ್ಕೆ ಲ್ಯಾಟೆಕ್ಸ್ ಅಲ್ಲಿ ಬೆಸ್ಟ್ ನಮ್ಮ ಹತ್ರ ಇದೆ, ಆರ್ಥೋಪೆಡಿಕ್ ಸಪೋರ್ಟ್ ಮ್ಯಾಟ್ರಿಸಸ್. ಮತ್ತೆ ನೀವು ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ ಹೀಟ್ ಅನ್ನೋದಾಗಲ್ಲ. ಇದು 100%. ಏನಕ್ಕೆ ಹೀಟ್ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ಸೊ ನಿಮಗೆ ಲೈಕ್ ಔಟ್ಸೈಡ್ ಮ್ಯಾಟ್ರಸಸ್ ಇಸ್ಕೊಂಡಿರ್ತೀರಾ. ಸೊ ಅದೆಲ್ಲ ಬಂದ್ಬಿಟ್ಟು ಒಂದು ಫೋಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಒಂದು ಫೋಮ್ ಬರಬೇಕು ಅಂದ್ರೆ 12 ಕೆಮಿಕಲ್ಸ್ ಅನ್ನೋದು ಆಗಬೇಕು. ಸೊ ಆ ಕೆಮಿಕಲ್ಸ್ ರಿಯಾಕ್ಷನ್ ಆಗೋದ್ರಿಂದ ಸೊ ಸಿಕ್ಕಾಪಟ್ಟೆ ಹೀಟ್ ಅನ್ನೋದಾಗುತ್ತೆ. ಮತ್ತೆ ಕೆಲವೊಂದು ಫೋಮ್ ಮ್ಯಾಟ್ರಸಸ್ಗಳು, ಈವನ್ ಕ್ವಾಯರ್ ಮ್ಯಾಟ್ರಸ್ಗಳು ಬೇಗ ಸ್ಯಾಗ್ ಅನ್ನೋದಾಗ್ಬಿಡ್ತದೆ. ಅಂದ್ರೆ ಮಲ್ಗಿ ಸೆಂಟರ್ ಸೊ ಅದು ಸ್ಯಾಗಿಂಗ್ ಇಶ್ಯೂ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ಬರ್ತದೆ. ಸೊ ಅದೇ ನಿಮಗೆ ಲ್ಯಾಟೆಕ್ಸ್ ಆದ್ರೆ ಆ ತರ ಬರೋ ಚಾನ್ಸಸ್ ಇಲ್ಲ. ಸೊ ಹೀಟ್ ಆಗಲ್ಲ, ಮತ್ತೆ ಬೇಗ ಪ್ರಾಡಕ್ಟ್ ಸ್ಯಾಗ್ ಆಗಲ್ಲ, ಮತ್ತೆ ಕಂಪ್ಲೀಟ್ಲಿ ಆರ್ಥೋಪೆಡಿಕ್ ಸಪೋರ್ಟ್. ಮತ್ತೆ ಈಕೋ ಫ್ರೆಂಡ್ಲಿ ನಿಮಗೆ ಪ್ರಾಡಕ್ಟ್ ಇದು. ಯಾಕಂದ್ರೆ ಇದು ನಿಮಗೆ ಏನು ಆಗಲ್ಲ ಅಂತ ಸರ್ ಹೇಳ್ತಿದ್ದಾರೆ. ಖಂಡಿತ ನೀವು ಬೇಕಾದ್ರೆ ಒಂದ್ಸಲಿ ಲ್ಯಾಟೆಕ್ಸ್ ಮ್ಯಾಟ್ರೆಸ್ನ ಒಂದ್ಸಲಿ ಶಾಪ್ನ ವಿಸಿಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಸರ್ ಹೋಗ್ಬಿಡೋಣ, ಒಂದ್ ಕಡೆಯಿಂದ ನೀವು ತೋರಿಸ್ಬಿಡಿ ಲ್ಯಾಟೆಕ್ಸ್ ಅನ್ನೋದು ಏನು, ಯಾವ ಥರ ಪ್ರೊಸೆಸ್ ಇರುತ್ತೆ. ಎಸ್ ಸರ್. ಮತ್ತೆ ನಮ್ಮ ಹತ್ರ ಬಂದ್ಬಿಟ್ಟು 2 ಬ್ರ್ಯಾಂಡ್ ಇದೆ. ಸೊ ಒಂದು ಏನು ಅಂತ ಹೇಳಿದ್ರೆ ಸ್ಲೀಪಿಂಗ್ ಜಾಯ್, ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರ್. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಲೈಕ್ ನಿಮ್ಗೆ ಯಾವ್ದು, ಕೆಲವೊಬ್ರು ಹೇಳ್ತಾರೆ ಸರ್ 1 hour ಟೈಮ್ ಕೊಡಿ, ನಿಮ್ಮ ಕಣ್ಣು ಮುಂದೆನೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ಸೊ ಕೆಲವೊಬ್ರು ಹೇಳ್ತಾರೆ ಇಲ್ಲ ಸರ್ ನಾವು ಅಲ್ಲಿಂದ ತರಿಸ್ಕೊಂಡು ನಿಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು. ಸೊ ನಾವು ಆ ಥರ ಅಲ್ಲ, ಲೈಕ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ವರ್ಕೌಟ್ ಮಾಡ್ತೀವಿ ಸರ್. ಇವಾಗ ಕಸ್ಟಮರ್ ಆರ್ಡರ್ ಕೊಟ್ಟರು, ಈ ಮ್ಯಾಟ್ರೆಸಸ್ ಕಂಫರ್ಟಬಲ್ ಇದೆ ಅಂತ ಆರ್ಡರ್ ಕೊಟ್ಟ ಮೇಲೆ ರಬ್ಬರ್ ತೋಟದಿಂದ ಮ್ಯಾನುಫ್ಯಾಕ್ಚರ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಇದೊಂದು ಬೆನಿಫಿಟ್ ಅವ್ರಿಗೆ. ಹೌದು ಸರ್, ಯಾಕಂದ್ರೆ ಸ್ಟೋರ್ ಮಾಡಿ ಇಟ್ಟಿರಲ್ಲ ನೀವು. ಸರ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೇ ವೇರ್ ಹೌಸ್ ಇಲ್ಲ. ಸೊ 1 ವರ್ಷ 2 ವರ್ಷ ಪ್ರಾಡಕ್ಟ್ ಗಳನ್ನ ನಾವು ಸೇಲ್ ಮಾಡಲ್ಲ. ಸೊ ಆಸ್ ಫ್ರೆಶ್ ಆಸ್ ಪಾಸಿಬಲ್, ಎಷ್ಟು ನೀಟ್ ಆಗಾದ್ರೆ ಅಷ್ಟು ನೀಟಾಗಿ ನಾವು ಕಸ್ಟಮರ್ ಮನೆಗೆ ಕೊಡೋದಕ್ಕೆ ಸರ್ ಒಂದು 10 to 15 days ಅಲ್ಲಿ ಡೆಲಿವರಿ ಸಿಗುತ್ತೆ, ಮನೆಗೆ ಡೆಲಿವರಿ ಸಿಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಇದೆ. ಸೊ ಒಂದು ನೇಚರ್ಸ್ ಟಚ್ ಅಂತ, ಇದು ಬಂದ್ಬಿಟ್ಟು US ಬ್ರ್ಯಾಂಡು. ಇದಕ್ಕೆ ನಾವು ಸೋಲ್ ಡಿಸ್ಟ್ರಿಬ್ಯೂಟರ್. ಸೊ ಇದು ನನ್ನ ಹತ್ರ ಬಿಟ್ರೆ ಬರೀ ಇಂಡಿಯಾದಲ್ಲೇ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ ವರ್ಲ್ಡ್ ಅಲ್ಲೇ ಫಸ್ಟ್ ಗಾಲ್ಫ್ ಸರ್ಟಿಫೈಡ್ ಆಗಿರೋಂಥ ಬ್ರ್ಯಾಂಡ್. ಇದು ನಂಬರ್ 1 ಬ್ರ್ಯಾಂಡ್ ಇನ್ ಯುರೋಪ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಯಾವುದು ಸರ್ ಅದು? ಸರ್ ಇದು ನೋಡಿ, ಇದು ಮಾಡೆಲ್ ಬಂದ್ಬಿಟ್ಟು ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ಲ್ಯಾಟೆಕ್ಸ್ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಒಂದೇ ಲ್ಯಾಟೆಕ್ಸ್, ಈ ಲ್ಯಾಟೆಕ್ಸ್ ಅಲ್ಲೇ ಡೆನ್ಸಿಟಿ ವೇರಿಯನ್ಸ್. ಫಾರ್ ಎಕ್ಸಾಂಪಲ್ ಆಗಿ ನೀವು ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಸೊ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಕೋಬಹುದು. ಅದರಲ್ಲಿ ಬ್ಲಾಕ್ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ 6 inches, ಮಾಡೆಲ್ ನೇಮ್ ಬಂದ್ಬಿಟ್ಟು ರಿಲ್ಯಾಕ್ಸ್ ಅಂತ ಹೇಳ್ತೀವಿ ಸರ್. ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಈ ತರ ಜಿಪ್ ಕೊಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ರಿಮೂವಬಲ್ ಆಪ್ಷನ್. ಒಂದು ಥಿಂಗು ನೀವು ಒಳಗಡೆ ಮೆಟೀರಿಯಲ್ ಯಾವ ತರ ಇದೆ ಅಂತ ನೋಡ್ಕೋಬಹುದು. ಸೆಕೆಂಡ್ ಥಿಂಗು ಫ್ಯಾಬ್ರಿಕ್ ವಾಷಬಲ್.
ಸೊ ಇವಾಗ ನೀವು 2 ವರ್ಷಕ್ಕೆ ಇಲ್ಲ 1 ವರ್ಷಕ್ಕೆ ಇಲ್ಲಿ ಮೇಲ್ಗಡೆ ಇರೋ ಫ್ಯಾಬ್ರಿಕ್ ವಾಶ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಮ್ಯಾಟ್ರೆಸ್ ಹಳೇದಾಯ್ತು ಅನ್ನೋ ಫೀಲಿಂಗೇ ಇರಲ್ಲ. ನೆಕ್ಸ್ಟ್ ಇದ್ರ ಒಳಗಡೆ ಇನ್ನೊಂದು ಕಾಟನ್ ಫ್ಯಾಬ್ರಿಕ್ ಕೊಟ್ಟಿರ್ತೀವಿ, ಈವನ್ ಅದನ್ನು ರಿಮೂವಬಲ್. ಸೊ ಒಳಗಡೆ ಯಾವ ತರ ಲ್ಯಾಟೆಕ್ಸ್ ನಾವು ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಅಂತ ನೀವು ಕಣ್ಣಲ್ಲೇ ನೋಡ್ಕೋಬಹುದು. ಓಕೆ. ಅಂದ್ರೆ ನೋಡಿ ಇದನ್ನ ಪ್ರೆಸ್ ಮಾಡಿದಾಗ ಏರ್ ನಿಮ್ಗೆ ಔಟು ಆಗ್ತಾ ಇದೆ. ಪ್ಲಸ್ ಇದೆಲ್ಲ ಪಿನ್ ಕೋರ್ ಪ್ರೋಸೆಸ್ ಅಂತ ಹೇಳ್ತೀವಿ, ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಇದರಿಂದ ನಿಮಗೆ ಹೀಟ್ ಅನ್ನೋದಾಗಲ್ಲ. ಮತ್ತೆ ಲೈಕ್ ನಿಮಗೆ ಆರ್ಥೋಪೆಟಿಕ್ ಸಪೋರ್ಟ್ ಅಂತ ಹೇಳ್ತೀವಿ. ಸೊ ಹೆಂಗ್ ವರ್ಕೌಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಈ ಇಮೇಜ್ ನೋಡ್ಕೋಬಹುದು, ಮ್ಯಾಟ್ರೆಸ್ ಮೇಲೆ ಮಲಗಿದಾಗ ಕಂಪ್ಲೀಟ್ ಆಗಿ ಬಾಡಿ ಶೇಪ್ ನ ಅಬ್ಸರ್ವ್ ಮಾಡ್ಕೊಂಡು ಬೆನ್ನು ಮೂಳೆನ ಸ್ಟ್ರೈಟ್ ಆಗಿಡುತ್ತೆ. ಎಲ್ಲಿ ಬೆನ್ನು ಮೂಳೆ ಸ್ಟ್ರೈಟ್ ಆಗಿದೆಯೋ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಸಪೋರ್ಟ್ ಇರುತ್ತೆ, ಅದರಿಂದ ಪೇನ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಮತ್ತೆ ಪ್ರಾಡಕ್ಟ್ ಬೇಗ ಸ್ಯಾಗ್ ಆಗಲ್ಲ. ಸೊ ಇವಾಗ ನಾವು ಇದರಲ್ಲಿ ಡಿಫ್ರೆಂಟ್ ಲೈಕ್ ರೀಬೌಂಡೆಡ್ ಕಾಯರ್ ಆ ಥರ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ಓವರ್ ಆಫ್ ದ ಪೀರಿಯಡ್ ಸೊ ನಾವು ಮ್ಯಾಟ್ರೆಸ್ ಮೇಲೆ ಮಲಗಿ ಸೆಂಟರ್ ಪೋರ್ಷನ್ ಆಗ್ಬಿಡುತ್ತೆ. ಇದು ಫುಲ್ ಅಂಡ್ ಫುಲ್ ಲ್ಯಾಟೆಕ್ಸ್ ಇರೋದ್ರಿಂದ ಪ್ಲಸ್ ಡೆನ್ಸಿಟಿ ಡಿಫ್ರೆಂಟ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರಾಡಕ್ಟ್ ಬಂದು ಸ್ಯಾಗ್ ಅನ್ನೋದಾಗಲ್ಲ. ಸೊ ಇದರಲ್ಲಿ ಬಂದ್ಬಿಟ್ಟು ಮಾಡಲ್ ರಿಲ್ಯಾಕ್ಸ್, ಇದರಲ್ಲಿ 4, 5, 6, 8, 10 ಇಂಚಸ್ ಥಿಕ್ನೆಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಇದು 6 ಇಂಚಸ್. 6 ಇಂಚ್ ಹಾ ಸರ್, 6 ಇಂಚಸ್ ಈ ತರ ಬರುತ್ತೆ. 4+2 ಅಂತ ನಾವು ಕನ್ಸಿಡರ್ ಇದು ರೆಗ್ಯುಲರ್ ಎಲ್ಲ ಜನನು ಯೂಸ್ ಮಾಡೋ ತರ ಇದೆ. 100% ಸರ್. ಇದು ಬಂದ್ಬಿಟ್ಟು ಲೈಕ್ ನಾವು ಲೈಕ್ ತುಂಬಾ ಬ್ಯಾಕ್ ಪೇನ್ ಬಾಡಿ ಪೇನ್ಸ್ ಇದೆ ಅಂತ ಹೇಳಿದ್ರೆ ಇದನ್ನ ಪ್ರಿಫರ್ ಮಾಡಲ್ಲ. ಒಂದು ಎಂಗೇಜ್ ನ್ಯೂ ಮ್ಯಾರೇಜ್ ಕಪಲ್ಸ್ ಅಂತವರಿಗೆ ಇದನ್ನ ಜಾಸ್ತಿ ಪುಷ್ ಮಾಡಿ. ಸೊ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ 4, 5, 6, 8, 10 ವರೆಗೂ ಇದೆ. ಇದು 6 ಇಂಚಸ್ ಡಿಸ್ಪ್ಲೇ ಇಟ್ಟಿರೋದು, ಮತ್ತೆ 8 ಇಂಚಸ್ ಇದೆ. ಸರಿ. ಇದು ಲೈಕ್ ಎಂಗೇಜ್ಗೆ ನಾವು ಪ್ರಿಫರ್ ಮಾಡೋದು. ಇದರಲ್ಲೇ ಲೈಕ್ ಇನ್ನೊಂದು ಮಾಡೆಲ್ ಇದೆ, ಇದು ಬಂದ್ಬಿಟ್ಟು ವ್ಯಾಲ್ಯೂ ಪ್ಲಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಮಗೆ 5 and 6 ಇಂಚಸ್ ಥಿಕ್ನೆಸ್ ಅವೈಲೇಬಲ್ ಇರುತ್ತೆ. ಇದು ನಮ್ಮ ಇಂಡಿಯಾಗೋಸ್ಕರನೇ ಎಕ್ಸ್ಪೆಷಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋದು ಸರ್. ಸೊ ಇದೇನೆ ಅಂತ ಹೇಳಿದ್ರೆ ತುಂಬಾ ಬ್ಯಾಕ್ ಪೇನ್ ಬಾಡಿ ಪೇನ್ಸ್ ಇಂದ ಸಫರ್ ಆಗ್ತಾ ಇರ್ತಾರೆ, ಪ್ಲಸ್ ಹಾಸ್ಪಿಟಲೈಸ್ಡ್ ಪರ್ಸನ್ಸ್ ಇರ್ತಾರೆ, ಪ್ಲಸ್ ಏಜ್ ಆದವರಿಗೆ ಲೈಕ್ ಮೋರ್ ದೆನ್ 70, 60 ಏಜ್ ಇದ್ದವರಿಗೆ ನಾವು ಈ ಮ್ಯಾಟ್ರಸ್ ನ ಪ್ರಿಫರ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಲೈಕ್ ಏಜ್ ಆಗ್ತಾ ಬೋನ್ಸ್ ಅಲ್ಲಿ ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅಂತವರಿಗೆ ನಾವು ಸಾಫ್ಟ್ ಮ್ಯಾಟ್ರಸ್ ಪ್ರಿಫರ್ ಮಾಡಿದೀವಿ ಅಂತ ಹೇಳಿದ್ರೆ ತುಂಬಾ ಪೇನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಬರುತ್ತೆ. ಅದರಿಂದ ಇದು ಬೆಸ್ಟ್ ಫಾರ್ ಎಲ್ಡರ್ಸ್ ಅಂತ ನಾವು ಇದು ನಿಮಗೆ ತುಂಬಾ ಸಾಫ್ಟ್ ಇಲ್ಲ, ಬಟ್ ಸ್ವಲ್ಪ ಮೀಡಿಯಂ ಹಾರ್ಡ್ ಬರ್ತದೆ, ತುಂಬಾ ಸಾಫ್ಟ್ ಇಲ್ಲ. ಅದು ಅಂದ್ರೆ ತುಂಬಾ ಸಾಫ್ಟ್. ಇದು ನೀವು ಸರ್ ಹೇಳ್ದಂಗೆ ನಿಮಗೆ ಅಬೌವ್ 70+ ಅನ್ನೋರು ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಇವು ಎರಡು ನೇಚರ್ ಟಚ್ ಅಲ್ಲಿ ಬರೋದು ಈ ಎರಡು ಮಾಡೆಲ್ಸ್. ಸರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಓನ್ ಮ್ಯಾನುಫ್ಯಾಕ್ಚರ್, ಇದರಲ್ಲಿ ಸ್ಲೀಪಿಂಗ್ ಜಾಯ್. ಈ ಸ್ಲೀಪಿಂಗ್ ಜಾಯ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಸಾಫ್ಟ್ ಅಲ್ಲಿ ಬೇಕಾ ಸಿಗುತ್ತೆ, ಹಾರ್ಡ್ ಅಲ್ಲಿ ಬೇಕಾ ಸಿಗುತ್ತೆ, ಮೀಡಿಯಂ ಫಾರ್ಮ್ ಅಲ್ಲಿ ಬೇಕಾ ಇದೆ, ಸೂಪರ್ ಹಾರ್ಡ್ ಅಲ್ಲಿ ಬೇಕಾ ಇದೆ. ಸೊ ಈ ತರ ಎಲ್ಲ ನಾವು ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೇವೆ. ಸೊ ನಮ್ಮ ಪ್ರಾಡಕ್ಟ್ಸ್ಗೆ ಅಪ್ ಟು 17 years ಆಫ್ ವ್ಯಾರಂಟಿ ಕೊಡ್ತೀವಿ. ನಮ್ಮ ಪ್ರಾಡಕ್ಟ್ಗೆ ನಾವು ಯೂಸ್ ಮಾಡುವಂತ ಫ್ಯಾಬ್ರಿಕ್ಗೂ ಸರ್ಟಿಫಿಕೇಶನ್ಸ್ ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು ನ್ಯಾಚುರಲ್ ಪ್ರಾಡಕ್ಟ್, ಇದು ಬಂದು ಬ್ಯಾಂಬೂ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬಂದು ಕಾಟನ್ ವಿಸ್ಕೋಸ್ ಫ್ಯಾಬ್ರಿಕ್. ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಫುಲ್ ವೈಟ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ, ವೈಟ್ ವಿತ್ ಗ್ರೇ ಕಲರ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ, ಎರಡು ಕಾಂಬಿನೇಷನ್. ಹಾ ಸರ್. ಇನ್ನೊಂದು ಬಂದು ಆಂಟಿ ಮೈಕ್ರೋಬಿಯಲ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಸೊ ಇದು ಈ ತರ ಬರುತ್ತೆ. ಸೊ ಈ 3 ಫ್ಯಾಬ್ರಿಕ್ ಆಪ್ಷನ್ಸ್ ನಮ್ಮ ಹತ್ರ ಇದೆ. ಫ್ಯಾಬ್ರಿಕ್ ಹೀಟ್ ಹೊಡೆಯಲ್ಲ? ಇಲ್ಲ ಸರ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನ್ಯಾಚುರಲ್. ಇದಕ್ಕೂ ನಮ್ಮ ಹತ್ರ ಸರ್ಟಿಫಿಕೇಶನ್ಸ್ ಇದೆ ಅಂತ. ಸರ್ ಈಗ ಫುಲ್ ಲ್ಯಾಟೆಕ್ಸ್ ತೋರಿಸ್ತೀವಿ, ಅದು ಬೇಡ, ಬೇರೆ ಕಾಂಬಿನೇಷನ್ ಅಲ್ಲಿ ತೋರಿಸಿ. 100% ಮಾಡ್ಕೊಡ್ತೀವಿ ಸರ್. ಅದು ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ನೋಡಿ, ಫೋಮ್ ವಿತ್ ಲ್ಯಾಟೆಕ್ಸ್ ಬರುತ್ತೆ. ಓಕೆ. ಸೊ ಇದರಲ್ಲಿ ನಮಗೆ ಥಿಕ್ನೆಸ್ ಆಪ್ಷನ್ಸ್ ಬರುತ್ತೆ 6 and 8 ಇಂಚಸ್. ಸರಿ. ಸೊ ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ 4 ಇಂಚಸ್ HR ಫೋಮ್ ಇರುತ್ತೆ, 2 ಇಂಚಸ್ ನ್ಯಾಚುರಲ್ ಲ್ಯಾಟೆಕ್ಸ್ ಇರುತ್ತೆ. ಇದೇ 8 ಇಂಚಸ್ ಅಂತ ಹೇಳಿದ್ರೆ 6+2 ಅಂತ ಹೇಳ್ತೀನಿ. ಇವನ್ ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಬರುತ್ತೆ 4+4, ಲೈಕ್ 4 ಇಂಚಸ್ HR ಫೋಮ್, 4 ಇಂಚಸ್ ಲ್ಯಾಟೆಕ್ಸ್. ಇಲ್ಲ ಸರ್ ನಮಗೆ ಲೈಕ್ ತುಂಬಾ ಬ್ಯಾಕ್ ಪೇನ್ ಬಾಡಿ ಪೇನ್ ಇದೆ, ಸೂಪರ್ ಹಾರ್ಡ್ ಅಲ್ಲಿ ಬೇಕು, ಸೊ ಅಂತವರಿಗೆ 4 ಇಂಚಸ್ ಆಂಟಿ ಸ್ಯಾಗ್ ರೀಬೌಂಡೆಡ್ ಫೋಮ್ ಮತ್ತೆ 4 ಇಂಚಸ್ ಆಫ್ ನ್ಯಾಚುರಲ್ ಲ್ಯಾಟೆಕ್ಸ್. ಇಲ್ಲ ಸರ್ ಇದಕ್ಕಿಂತ ಒಂದು ಸ್ವಲ್ಪ ಥಿಕ್ನೆಸ್ ಲ್ಯಾಟೆಕ್ಸ್ ಕಂಫರ್ಟಬಲ್ ಕಡಿಮೆ ಬೇಕು ಅಂದವರಿಗೆ 4 ಇಂಚಸ್ ಆಂಟಿಸ್ಯಾಗ್ ರೀಬೌಂಡೆಡ್ ಫೋಮು, 2 ಇಂಚ್ ಲ್ಯಾಟೆಕ್ಸ್. ಇದಕ್ಕಿಂತ ಹಾರ್ಡ್ ಬೇಕು ಅಂತ ಹೇಳಿದ್ರೆ 4 ಇಂಚಸ್ ರೀಬೌಂಡೆಡ್ ಫೋಮು, 1 ಇಂಚ್ ಲ್ಯಾಟೆಕ್ಸ್. ನೋಡಿ ಇದು ಬೆಟರ್ ಆಗೋಯ್ತು ನಿಮ್ಗೆ ವಿಡಿಯೋದಲ್ಲಿ ತೋರ್ಸೋದಕ್ಕೆ. ನಿಮ್ಗೆ ಯಾವ ತರ ಬೇಕು ಅಂದ್ರೆ ಕಸ್ಟಮೈಸ್ ಮನೆಗೆ ಕಂಫರ್ಟಬಲ್ಗೆ, ಇದು ಬಿಟ್ಟು ನಿಮ್ಗೆ ಇನ್ನು ಬೇರೆ ತರ ಕಸ್ಟಮೈಸ್ ಬೇಕು ಅಂದ್ರೂ ಮಾಡ್ಕೊಡ್ತಾರೆ ಸರ್. ಇವಾಗ ತಾನ ನಾನು ಲೇಟೆಸ್ಟ್ ಆಗಿ ಮ್ಯಾಟ್ರೆಸ್ ನ ತಗೊಂಡೆ. ಬಾಡಿ ಪೇನು ಹೀಟು ತುಂಬಾ ಹೊಡಿತಿದೆ ಅಂದ್ರೆ ಅದನ್ನ ಕೊಟ್ಟು ನಾನು ಇವಾಗ ಬೇರೆ ನಿಮ್ಮ ಹತ್ರ ತಗೋಬೋದಲ್ವಾ ಸರ್? ಇಲ್ಲ, ಆ ತರ ನೆಸೆಸರಿನೇ ಇಲ್ಲ. ನೀವು ಆಲ್ರೆಡಿ ರೀಸೆಂಟ್ ಆಗಿ ಮ್ಯಾಟ್ರೆಸಸ್ ಇಸ್ಕೊಬಿಟ್ಟಿದ್ದೀರಾ, ಬ್ಯಾಕ್ ಪೇನ್ಸ್ ಬರ್ತಾ ಇದೆ, ಬಾಡಿ ಪೇನ್ಸ್ ಬರ್ತಾ ಇದೆ, ಕಂಫರ್ಟಬಲ್ ಇಲ್ಲ ನಿದ್ದೆ ಮಾಡಕ್ಕೆ ಅಂತವರಿಗೆ ಲೈಕ್ ನಾವು ಟಾಪರ್ಸ್ ಅಂತ ಕೊಡ್ತೀನಿ. ಈ ಟಾಪರ್ಸ್ ಅಲ್ಲಿ ಹೆಂಗೆ ಅಂತ ಯಾವ ತರ ಇದು ಸರ್, ಇರೋ ಎಕ್ಸಿಸ್ಟಿಂಗ್ ಮ್ಯಾಟ್ರೆಸ್ ಮೇಲೆ ಟಾಪರ್ಸ್ ಹಾಕಿದಿರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಲ್ಯಾಟೆಕ್ಸ್ ಮ್ಯಾಟ್ರೆಸ್ ಅಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. ಇದರಲ್ಲೂ ಅಷ್ಟೇ ಇದು ಮಲ್ಟಿಪರ್ಪಸ್ ಯೂಸ್ ಅಂತಾನು ನಾನು ಹೇಳ್ತೀನಿ. 1 ಇಂಚಸ್ ಇದೆ, 2 ಇಂಚಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ವೆಕೇಶನ್ಸ್ ಹೋಗ್ತಾ ಇದ್ದೀರಾ, ಅಸೆಟ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ, ಇದು ಲ್ಯಾಟೆಕ್ಸ್ ಆದ್ರೆ ಕಂಪ್ಲೀಟ್ ರೋಲ್ ಮಾಡ್ಕೊಂಡು ಕಾರಲ್ಲಿ ಇಟ್ಕೊಂಡು ಯಾರಾದ್ರೂ ಮನೆಗೆ ಎಕ್ಸ್ಟ್ರಾ ಗೆಸ್ಟ್ ಬಂದ್ರು, ಸೊ ಅವ್ರಿಗೆ ಎಕ್ಸ್ಟ್ರಾ ರೂಮ್ ಇಲ್ಲ, ಸೊ ಇದೇ ಟಾಪರ್ ನ ಕೆಳಗಡೆ ಹಾಕಿ ಬೆಡ್ಶೀಟ್ ತಲ್ದಿಮ್ ಕೊಟ್ರೆ ಸಾಕು. ಮತ್ತೆ ಚಿಕ್ಕ ಮಕ್ಳು ಆಡ್ತಾ ಇರ್ತಾರೆ, ಅವ್ರಿಗೆಲ್ಲ ಲೈಕ್ ಕಾಲೆಲ್ಲಾದ್ರೂ ತಗುಲುತ್ತೆ ಅನ್ನೋ ನಿಮ್ಗೆ ಭಯ ಇರ್ತದೆ. ಇದೇ ಲ್ಯಾಟೆಕ್ಸ್ ನ ಎತ್ತೆ ಕೆಳಗಡೆ ಹಾಕಿದಿರಾ ಅಂತ ಹೇಳಿದ್ರೆ ಆರಾಮಾಗಿ ಆಡ್ಕೊಂತಾರೆ.
ಓಕೆ ಇವಾಗ ಟಾಪರ್ಸ್ ತೊಗೋಬೇಕಂದ್ರೆ ಏನು ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ? ಸರ್ ಟಾಪರ್ಸ್ ಎಲ್ಲ ಬಂದ್ಬಿಟ್ಟು 6500 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಓಕೆ ಸರ್ ನಮ್ಮ ಹತ್ರ ಇರೋ 100% ನ್ಯಾಚುರಲ್ ಲ್ಯಾಟೆಕ್ಸ್ ಪಿಲ್ಲೋಸ್ ಅಲ್ಲೇ ನಾವು ಕೊಟ್ಟಷ್ಟು ವೇರಿಯನ್ಸ್ ಯಾವ ಬ್ರ್ಯಾಂಡು ಕೊಡಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಕಂಫರ್ಟು ಡಿಫ್ರೆಂಟ್. ಲೈಕ್ ಕೆಲವೊಬ್ಬರೆಲ್ಲ ಹೈಟ್ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವೊಬ್ರು ಹೈಟ್ ಕಡಿಮೆ ಯೂಸ್ ಮಾಡ್ತಾರೆ, ಕೆಲವೊಬ್ರು ನೆಕ್ ಪೇನಿಂದ ಸಫರ್ ಆಗ್ತಾರೆ, ಕೆಲವೊಬ್ರು ನಿದ್ದೆಯಲ್ಲಿ ಜಾಸ್ತಿ ಒದ್ದಾಡ್ತಾರೆ. ಅಂಥವ್ರಿಗೆಲ್ಲ ನಮ್ಮ ಹತ್ರ ಪಿಲ್ಲೋಸ್ ಇದೆ. ನಮ್ಮ ಹತ್ರ ಏನು ಅಂತ ಹೇಳಿದ್ರೆ ರೈಟ್ ಫ್ರಮ್ ನ್ಯೂ ಬಾರ್ನ್ ಬೇಬಿಯಿಂದ ಸೊ ಅಡಲ್ಟ್ಸ್ವರೆಗೂ ನಮ್ಮ ಹತ್ರ ಪಿಲ್ಲೋಸ್ ಇದೆ. ಸರ್ ಇವಾಗ 100% ನ್ಯಾಚುರಲ್ ಲ್ಯಾಟೆಕ್ಸ್ ಮ್ಯಾಟ್ರೆಸಸ್ಸು, ಪಿಲ್ಲೋಸು, ಟಾಪರ್ಸು ಎಲ್ಲ ನೋಡಿದ್ವಿ. ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಜನಗಳನ್ನ ಮೋಸ ಮಾಡ್ತಾ ಇದ್ದಾರೆ. ಮೋಸನಾ? ಹೆಂಗೆ ಸರ್ ಅವರು? ಹೌದು ಸರ್, ಅದು ಯಾವ ಥರ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ಕೊಡ್ತೀನಿ. ಸರ್ ಇದು ನೋಡಿ, ಕಂಪ್ಲೀಟ್ ಸಿಂಥೆಟಿಕ್ ಲ್ಯಾಟೆಕ್ಸ್ ಇದು. ಫಿಲ್ ಮಾಡಿ ಇವಾಗ ನಮ್ದು 100% ನ್ಯಾಚುರಲ್ ಲ್ಯಾಟೆಕ್ಸ್ ಮ್ಯಾಟ್ರೆಸಸ್ ಪಿಲ್ಲೋಸ್ ಎಲ್ಲ ಟಚ್ ಮಾಡಿದ್ರೆ ಯಾವ ತರ ಇದೆ? ಇದು ಫೀಲೇ ಬೇರೆ ತರ ಇದೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸಿಂಥೆಟಿಕ್ ಅಂದ್ರೆ ಕೆಮಿಕಲ್ಸ್ ಅಲ್ಲೇ ಮಾಡಿರೋದು. ಕಂಪ್ಲೀಟ್? ಹೌದು ಸರ್. ಏನಕ್ಕೆ ಅಂತ ಹೇಳಿದ್ರೆ ಈ ಹೋಲ್ಸ್ ನೋಡಿ, ಸೊ ಯಾರೋ ಚುಚ್ಚದಂಗಿಲ್ವಾ? ಹೌದು. ಸೊ ಇದು ಶೀಟ್ ಮಾಡ್ತಾರೆ ಫಸ್ಟ್. ಶೀಟ್ ಮಾಡ್ಬಿಟ್ಟು ಪಂಚಿಂಗ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಹೋಲ್ಸ್ ಕಾಣಿಸ್ಬೇಕು. ಬಟ್ ನನಗೆ ಗೊತ್ತಾಗಿದೆ, ಜನಕ್ಕೆ ಗೊತ್ತಾಗಲ್ಲ. ಸೊ ಅದರಿಂದ ಏನು ಅಂತ ಹೇಳಿದ್ರೆ ಸ್ಟೋರ್ಗೆ ಬಂದ್ರೆ ಎಲ್ಲಾ ಕಸ್ಟಮರ್ಸ್ಗೂ ತೋರಿಸ್ತೀವಿ, ಈ ತರ ಇರುತ್ತೆ, ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಇದು ಲ್ಯಾಟೆಕ್ಸ್. ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಚೀಪೆಸ್ಟ್ ಕ್ವಾಲಿಟಿ ನಮ್ಮ ಇಂಡಿಯಾ ಇದೆ. ಚೀಪೆಸ್ಟ್. ಇದ್ರಲ್ಲೇನು ಅಂತ ಹೇಳಿದ್ರೆ ಸುಣ್ಣ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ. ಸೊ ಇದೇನಾಗುತ್ತೆ, ಬಂದ್ಬಿಡ್ತದೆ ಪೌಡರ್ ಟೈಪ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಒಂದ್ ವರ್ಷನೂ ಬರಲ್ಲ ಅನ್ಕೊಂತೀನಿ. ಸೊ ಒಂದು 4 to 5 years ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಅದಾದ್ಮೇಲೆ ಪುಡಿ ಆಗ್ಬಿಡುತ್ತೆ, ಸ್ಯಾಗ್ ಆಗ್ಬಿಡುತ್ತೆ. ಸೊ ಡ್ಯೂರಬಿಲಿಟಿ ಅನ್ನೋದು ಇರಲ್ಲ. ಮತ್ತೆ ಇದು ನೋಡಿ, ಬೇರೆ ಕಲರ್ ಇದೆ. ಇದು ಗ್ರೀನ್ ಕಲರ್ ಅಲ್ಲೇ ಬರುತ್ತೆ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ಇದು ಕೆಮಿಕಲ್ಸ್ ಅಲ್ಲೇ ಮಾಡೋದು. ಬಟ್ ಯಾರಾದ್ರೂ ಒಬ್ರು ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಸೊ ಅವ್ರ ಕಂಪನಿನೇ ಹೇಳ್ತಾರೆ, ಸರ್ ಅದು ನಾವು 100% ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳಲ್ಲ, ಸೊ ಕೆಮಿಕಲ್ಸ್ ಹಾಕಿದ್ವಿ, ಅದಕ್ಕೆ ಕಲರ್ ಇದೆ ನೋಡಿ ಅಂತ ಹೇಳ್ತಾರೆ. ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಇದು ಬಂದ್ಬಿಟ್ಟು ತಾಲನ್ ಲ್ಯಾಟೆಕ್ಸ್. ಇವಾಗ ನಮ್ಮ ಲ್ಯಾಟೆಕ್ಸ್ ನೋಡಿದ್ರು ಸರ್, ಈ ಫಿನಿಶಿಂಗ್ ಇತ್ತ ಸರ್? ಇರ್ಲಿಲ್ಲ. ಇದು ನೋಡಿ ಸರ್, ಎಷ್ಟು ಫಿನಿಶಿಂಗ್ ಬರ್ತಾ ಇದೆ, ಶೈನಿಂಗ್ ಹೊಡಿತಾ ಇದೆ ನೋಡಿ ಸರ್. ಹೌದು. ಇದು ಹೋಲ್ ಪೂರ್ತಿನೂ ಇಲ್ವಲ್ಲ ಸರ್? ಇದು ಹೋಲ್ಸ್ ನಾರ್ಮಲ್ ಈ ತರ ಬರುತ್ತೆ, ಬಟ್ ಫಿನಿಶಿಂಗ್ ನೋಡಿ, ಶೈನಿಂಗ್ ಇದೆ, ತುಂಬಾ ಒಂಥರ ಇದೆ. ಇದ್ರಲ್ಲಿ ಏನು ಅಂತ ಹೇಳಿದ್ರೆ 30-40% ರಬ್ಬರ್ ಮಿಲ್ಕ್, ಇದು 70% PU ಫಾರ್ಮ್. ಸೊ ಇದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಹೀಟ್ ಅನ್ನೋದಾಗುತ್ತೆ, ಪ್ರಾಡಕ್ಟ್ ಬೇಗ ಸ್ಯಾಗ್ ಆಗ್ಬಿಡುತ್ತೆ, ಡ್ಯೂರಬಿಲಿಟಿ ಇರಲ್ಲ. ಸೊ ಇದರಿಂದ ನಾವೇನು ಹೇಳೋದು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಸ್ಟೋರ್ಗೆ ಬನ್ನಿ. ನಮ್ದು 4 ಸ್ಟೋರ್ಗಳಿದೆ, ಬೆಂಗಳೂರು, ಮಂಗಳೂರು, ಹುಬ್ಳಿ. ಮಂಗಳೂರಲ್ಲಿ ಬಂದ್ಬಿಟ್ಟು ಲಾಲ್ಬಾಗ್ ರೋಡು ಉರ್ವಾ ಮಾರ್ಕೆಟ್ ಹತ್ರ. ಸೊ ಹುಬ್ಳಿಯಲ್ಲಿ ಬಂದ್ಬಿಟ್ಟು ವಿದ್ಯಾನಗರ್. ಸೊ ಬೆಂಗಳೂರಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟು, ಔಟರ್ ರಿಂಗ್ ರೋಡ್, ರಾಮೂರ್ತಿ ನಗರ. ದಯವಿಟ್ಟು ಸ್ಟೋರ್ ವಿಸಿಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ವೇರಿಯನ್ಸ್ ತೋರಿಸ್ಕೊಟ್ಟಿದೀವಿ. ಅಂಗಡಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಟಚ್ ಅಂಡ್ ಫೀಲ್ ಮಾಡ್ಬೋದು. ಸೊ ಆಗ ನಮಗೂ ಒಂದು ಅಂಡರ್ಸ್ಟ್ಯಾಂಡ್ ಬರುತ್ತೆ ಇವರಿಗೆ ಯಾವ ತರ ಮ್ಯಾಟರ್ಸ್ ನಾವು ಪ್ರಿಪೇರ್ ಮಾಡಬೇಕು ಅಂತ. ಒನ್ಸ್ ಪರ್ಚೇಸ್ ಮಾಡಿ. ಸೊ ಮಿನಿಮಮ್ 25 to 30 years ಆರಾಮಾಗಿ ಬಂದ್ಬಿಡುತ್ತೆ. ಸೊ ಇವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಬೆಂಗಳೂರು ಲೊಕೇಶನ್ ಆಗಲಿ, ಬೇರೆ ಬೇರೆ ಔಟ್ಲೆಟ್ ಇದೆ. ಸೊ ಅದ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಒಂದು ಸ್ಲೀಪಿಂಗ್ ಜಾಯ್ ಮ್ಯಾಟ್ರಸ್ ಬೇಕು ಅಂದರೆ ಒಂದ್ಸಲಿ ಸ್ಟೋರ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಮನೆಗೆ ನಿಮಗೆ ಯಾವ ಥರ ಬೇಕು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನಾವು ಪ್ರೈಸ್ ಹೇಳಿಲ್ಲ, ಖಂಡಿತ ಕಮೆಂಟ್ಗಳು ಹಾಕ್ಬಿಡ್ತೀರಾ. ಕಮೆಂಟ್ ಸರ್ ಪ್ರೈಸ್ ಇಷ್ಟೆಲ್ಲ ವಿಡಿಯೋ ಮಾಡಿದ್ರಿ, ಪ್ರೈಸ್ ಹೇಳಿಲ್ಲ ಅಂತ. ಸೊ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದರೆ ಸರ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೈಸ್ ಇವಾಗ ನೋಡಿ, ಸ್ಲೀಪಿಂಗ್ ಜಾಯ್ ಎಲ್ಲ 8 ವೇರಿಯಂಟ್ಸ್ ಇದೆ ಅಂತ ಹೇಳಿದ್ವಿ. ಸೊ ಅದು ಮಾಡಲ್ಲು, ಕಂಫರ್ಟು, ಥಿಕ್ನೆಸ್ ಮೇಲೆ ಪ್ರೈಸಸ್ ಎಲ್ಲ ವೇರಿಯನ್ಸ್ ಆಗುತ್ತೆ. ಸೊ ಬೇಸಿಕ್ ಅಂತ ಹೇಳಿದ್ರೆ ರೈಟ್ ಫ್ರಮ್ 15,000 ಇಂದ ಸ್ಟಾರ್ಟಿಂಗ್ ಇದೆ ಸರ್. 15,000 ಸ್ಟಾರ್ಟಿಂಗ್ ಇದೆ. ಓಕೆ, ಒಂದ್ಸಲ ಬನ್ನಿ ಅಂತ ಸ್ಟೋರ್ನ ವಿಸಿಟ್ ಮಾಡಿ ಅಂತ. ಮತ್ತೆ ನಮ್ದು 4 ಸ್ಟೋರ್ಗಳಲ್ಲಿ ಒಂದು ಆಫರ್ ನಡೀತಾ ಇದೆ. ಸೊ ನಮ್ಮ ಹತ್ರ ಕ್ರಿಸ್ಮಸ್ ಆಫರ್ಸ್ ಅಂತ ರನ್ ಆಗ್ತಾ ಇದೆ. ಅಪ್ ಟು 30% ಡಿಸ್ಕೌಂಟ್ ರನ್ ಆಗ್ತಾ ಇದೆ. ಸೊ ಇದು ಬಿಟ್ಬಿಟ್ಟು ನಮ್ಮ ಹತ್ರ ಬಜಾಜ್ ಅಲ್ಲಿ ನಾವು EMI ಆಪ್ಷನ್ಸ್ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಹತ್ರ ಎಲ್ಲ ಲೈಕ್ ನಮ್ಮ 4 ಸ್ಟೋರ್ಸ್ ಅಲ್ಲೂ ಕಾರ್ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ. ಖಂಡಿತ ಅದೊಂದು ಇಂಪಾರ್ಟೆಂಟ್. ಯಾಕಂದ್ರೆ ಬರ್ತೀರಾ, ಪಾರ್ಕಿಂಗ್ ಸಿಗುತ್ತೋ ಸಿಗಲ್ವಾ ಅಂತ ಹೇಳ್ತಾರೆ. ಕಾರ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಬನ್ನಿ ವೀಕ್ಷಕರೇ, ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸರ್ ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.